ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಒಂದು ಸಿದ್ಧಗಂಗಾ ಶ್ರೀ ಮಠದಲ್ಲಿ ನಡೆದಂಥ ಒಂದು ಅಚ್ಚರಿಯಾದಂಥ ಒಂದು ವಿಷಯವನ್ನು ಪವಾಡವನ್ನು ನಿಮ್ಮ ಮುಂದೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಆ ಪವಾಡ ಹೇಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡೋಕೆ ಮಾತ್ರ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಏನಾಯಿತು ಅಂದರೆ, ಸಿದ್ಧಗಂಗಾ ಶ್ರೀಗಳು ಅಂತಂದರೆ ನಮಗೆ ನೆನಪು ಬರೋದು ನಡೆದಾಡೋ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅವರ ನೇತೃತ್ವದಲ್ಲಿ ಸಿದ್ಧಗಂಗಾ ಶ್ರೀಗಳ ಮಠದಲ್ಲಿ ನಡೆದಂಥ ಒಂದು ಅಚ್ಚರಿ ಪವಾಡಗಳು ಸಾಕಷ್ಟಿದೆ. ಅಂಥದ್ದೇ ಒಂದು ಪವಾಡಗಳಲ್ಲಿ ಒಂದಾದ ಒಂದು ಅಚ್ಚರಿ ಪವಾಡ ಏನಪ್ಪ ಅಂದರೆ, ಒಂದು ದಿನನಿತ್ಯದಂತೆ ದಾಸೋಹಗಳು ನಡೀತವಂಥ ಟೈಮಲ್ಲಿ ಅಡುಗೆ ಮಾಡ್ತಿರ್ತಾರೆ. ಅವತ್ತು ದಿನ ಕೂಲಿ ಮಾಡುವಂಥ ಕೂಲಿ ಕಾರ್ಮಿಕರು, ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ಅಡುಗೆ ಕೋಣೆಯಲ್ಲಿ ಅಡುಗೆನ ಮಾಡ್ತಾಯಿರ್ತಾರೆ. ಆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿಂದನೋ ಬಂದಂಥ ಹಾವು ಸಾಂಬಾರು ಬೇಯುತ್ತಿರೋ ಪಾತ್ರೆಯಲ್ಲಿ ಬೀಳುತ್ತೆ. ಆ ಪಾತ್ರೆಯಲ್ಲಿ ಬಿದ್ದಂಥ ಹಾವನ್ನು ನೋಡಿದ ಅಡುಗೆ ಅವರು ಹೋಗಿ ಶಿವಕುಮಾರ ಸ್ವಾಮೀಜಿಯವರೇ ಈ ಥರ ಒಂದು ಹಾವು ಬಂದು ಬಿದ್ದಿದೆ ಅಂತ ಹೇಳಿದಾಗ ಅಚ್ಚರಿಯಾಗಿ ಶಿವಕುಮಾರ ಸ್ವಾಮೀಜಿಯವರು ಆ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಂಥ ಶಿವಕುಮಾರ ಸ್ವಾಮೀಜಿಯವರು ಅಲ್ಲೇ ಅವರು ಶಾಕ್ ಆಗಿ ನಿಂತಾರೆ. ಶಾಕ್ ಆದಂಥ ಶಿವಕುಮಾರ ಸ್ವಾಮೀಜಿಯವರು ನೋಡಿ ಹಾವು ಅಲ್ಲೇ ಸತ್ತು ಹೋಗಿರೋದು ಹಾವನ್ನು ನೋಡಿ ಅವರು ಶಾಕ್ ಆಗ್ತಾರೆ. ಆವಾಗ ಏನು ಮಾಡೋದು ಅಂತ ತೋಚದಂತೆ ಆಗುತ್ತೆ ಶಿವಕುಮಾರ ಸ್ವಾಮೀಜಿಯವರಿಗೆ. ಎಲ್ಲರೂ ಕೂಡ ಇವತ್ತು ಉಪವಾಸ ಇರುವಂಥ ಸಮಯ ಬರುತ್ತಲ್ಲಪ್ಪ, ತಲಾಂತರಗಳಿಂದ ನಡೆದು ಬಂತ ದಾಸೋಹಕ್ಕೆ ಇವತ್ತೇನಪ್ಪ ಆಯಿತು ಅಂತ ದಿಗ್ಭ್ರಮೆಯಾಗಿ ನಿಂತ್ಕೊಂಡಾಗ ಶಿವಕುಮಾರ ಸ್ವಾಮೀಜಿಯವರು ಅವರ ಕೈಯಲ್ಲಿ ಇದ್ದಂತಹ ಒಂದು ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ದೇವರಲ್ಲಿ ಶಿವನ ಮೊರೆಯನ್ನು ಹೋಗ್ತಾರೆ. ಶಿವನ ಒಂದು ಸ್ತೋತ್ರವನ್ನು ಪಠಿಸುತ್ತಾ, ಶಿವನ ಒಂದು ಜ್ಞಾನವನ್ನು ಮಾಡುತ್ತಾ ಆ ಹಾವನ್ನು ಎತ್ತಿ ಬಿಸಾಕ್ತಾರೆ. ಅದ ನಂತರ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯನ್ನು ನೆನೆಸಿಕೊಂಡು ಆ ಒಂದು ಸಾಂಬಾರನ್ನು ಅವರು ಕೂಡ ಸೇವಿಸ್ತಾರೆ. ಸೇವಿಸಿದ ನಂತರ ಆಮೇಲೆ ಆ ಅಡುಗೆಯವರಿಗೆ ಹೇಳ್ತಾರೆ, ಎಲ್ಲರಿಗೂ ಈಗ ಊಟಕ್ಕೆ ಬಡಿಸಿ ಅಂತ ಹೇಳಿ. ಅಲ್ಲಿ ನಡೆದಂಥ ಪವಾಡ ನಿಜಕ್ಕೂ ಅಚ್ಚರಿಯಂಥ ಪವಾಡ. ಯಾಕೆಂದರೆ ಆ ಸಾಂಬಾರನ್ನು ತಿಂದಂತಹ ಯಾರೂ ಕೂಡ ಚೂರು ಏನೂ ಆಗಿಲ್ಲ. ಸೊ ಯಾಕೆ ಅಂದರೆ ಸಿದ್ಧಗಂಗಾ ಶ್ರೀಗಳ ಒಂದು ಪವಾಡನೇ ಅಂಥದ್ದು ಅಲ್ವಾ. ಶಿವಕುಮಾರ ಸ್ವಾಮೀಜಿಯವರನ್ನ ನಾವು ನಡೆದಾಡುವ ದೇವರು ಅಂತೀವಿ. ಅವತ್ತು ಆ ದೇವರೇ ಎಲ್ಲರ ಒಂದು ಪ್ರಾಣವನ್ನು, ಯಾವ ಒಂದು ಹಾವಿನಲ್ಲಿ ವಿಷ ಇರುತ್ತೆ ಅಂತ ಹೇಳ್ತೀವೋ ಆ ಹಾವಿನ ವಿಷ ಅವತ್ತು ಯಾರಿಗೂ ಕೂಡ ಏನು ತೊಂದರೆಯನ್ನು ಮಾಡಿಲ್ಲ. ಸೊ ಇದು ಇವತ್ತಿನ ಒಂದು ಸಿದ್ಧಗಂಗಾ ಮಠದಲ್ಲಿ ನಡೆದಂಥ ಒಂದು ಪವಾಡ ನಿಮ್ಮ ಮುಂದೆ ಹೇಳಿದ್ದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಚಾನಲ್ಗೆ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.